ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಗೆ ಗುನ್ನಾಡು ಕೇಸತ್ವಾಗ್ತಿದ್ದಾಳೆ. ಹಾಗಾದರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ JP ಪಾಟೀಲ್ ಇಡೀ ಕುಟುಂಬ ಬೀದಿಗೆ ಬಿದ್ದದ. ಇದಕ್ಕೆ ಕಾರಣ ಒಂದು ರೀತಿಯಲ್ಲಿ ಅರ್ಜುನ್ ಅಂತಾನೆ ಹೇಳ್ಬೋದು. ಯಾಕಂದರೆ ಅವತ್ತು ಭಾರ್ಗವಿ ಪೇಪರ್ಸನ್ನು ಓದ್ತೀನಿ ಅಂತ ಹೇಳಿದ್ದು, ಆದರೆ ಅರ್ಜುನ್ ಪೇಪರ್ಸನ್ನು ಓದೋದು ಬೇಕಾಗಿಲ್ಲ, ನಮ್ಮವ್ರ ಮೇಲೆ ನನಗೆ ನಂಬಿಕೆ ಇದೆ, ನಮ್ಮವ್ರು ಯಾರು ಅಲ್ಲ ಅನ್ನೋ ವಿಷಯ ಗೊತ್ತಾಗಿದೆ ಅಂತ ಹೇಳಿ ಚಿಕ್ಕಪ್ಪನ ಮೇಲೆ ತುಂಬಾ ಹೂಪ್ಸಿಟ್ಟು ಮಾತಾಡಿದರು. ಆದರೆ ಅವತ್ತು ಭಾರ್ಗವಿ ಹೇಳಿದಾಗೆ ಪೇಪರ್ಸ್ನ ಓದಿದ್ರೆ ಖಂಡಿತವಾಗ್ಲೂ ಕೂಡ ಇವತ್ತು JP ಪಾಟೀಲ್ ಇಡೀ ಕುಟುಂಬ ಬೀದಿಗೆ ಬೀಳ್ತಾ ಇರಲಿಲ್ಲ. ಅದನ್ನು ತುಂಬ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಂಡಂಥ ಜಗನ್ 20 ವರ್ಷದಿಂದ ಹಾಕಿದ್ದಂಥ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಇಡೀ ಕುಟುಂಬವನ್ನು ಮನೆಯಿಂದ ಆಚೆ ಇದ್ದ ಬೇಡಿ ಆಸ್ತಿ ಅಂತಸ್ತು ಮನೆ ಎಲ್ಲವನ್ನ ಕೂಡ ತಮ್ಮ ಕೈವಶ ಮಾಡ್ಕೋತಾರೆ. ಬಟ್ ಆದರೂ ಕೂಡ ಇಲ್ಲಿ ಜಗನ್ ಅವರ ಹೆಂಡತಿ ಸಾಕ್ಷಿಗೆ ಭಾರ್ಗವಿ ಭಯ ಇದ್ದೇ ಇದೆ. ಯಾಕಂದರೆ ಭಾರ್ಗವಿ ಏನು ಅನ್ನೋದನ್ನು ಸಾಕ್ಷಿ ಹತ್ರದಿಂದ ನಿಂತು ನೋಡಿದ್ದಾರೆ. ಈಗ ತಾವು ಮೋಸ ಮಾಡಿದ್ವಿ ಅಂತ ಗೊತ್ತಾಗಿದೆ ಅಂದಮೇಲೆ ಆಕೆ ಸುಮ್ಮನೆ ಸುಮ್ಮನೆ ಇರೋ ಚಾನ್ಸೇ ಇಲ್ವಲ್ಲ. ಬೇರೆಯವ್ರಿಗೆ ಅನ್ಯಾಯ ಆದರೆ ನೋಡ್ಕೊಂಡು ಸುಮ್ಮನೆ ಇರೋಳಲ್ಲ ಭಾರ್ಗವಿ. ಅಂಥದ್ರಲ್ಲಿ ಅವಳ ಕುಟುಂಬಕ್ಕೆ ಅನ್ಯಾಯ ಆಗಿದ್ರೆ ನೋಡ್ಕೊಂಡು ಸುಮ್ಮನೆ ಖಂಡಿತ ಇಲ್ಲ ಅಂತ ಹೇಳಿ ಸಾಕ್ಷಿಗೆ ಅನ್ಸದೆ. ಅದೇ ಕಾರಣಕ್ಕೆ ಅವರು ಭಾರ್ಗವಿ ಖಂಡಿತ ನಮ್ಮನ್ನ ಸುಮ್ಮನೆ ಬಿಡ್ತಾಳ ಅಂತ ಹೇಳಿ ಗಂಡನ್ನ ಕೇಳ್ತಿದ್ದಾರೆ. ಅದಕ್ಕೆ ಜಗನ್ ಏನು ಮಾಡ್ಕೋತಾಳೆ, ಬೀದಿಗೆ ಬಿದ್ದಿದ್ದಾಳೆ, ಇರೋದಕ್ಕೆ ಜಾಗ ಇಲ್ಲ. ಮಾವನ್ ಕೇಸ್ ಇದೆ, ಗಾಯತ್ರಿ ದೇವಿ ಕೇಸಿಂದ ಮಾವನ್ನ ಬಚಾವ್ ಮಾಡಬೇಕಾಗಿದೆ. ಇಂಥ ಒಂದು ಸಮಯದಲ್ಲಿ ಅವಳು ಮನೆ ಉಳಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾಳ ಅಥವಾ ಮಾವನ ಬಗ್ಗೆ ಯೋಚನೆ ಮಾಡ್ತಾಳ? ಖಂಡಿತವಾಗ್ಲೂ ಅವಳು ಮಾವನ ಬಗ್ಗೆನೇ ಯೋಚನೆ ಮಾಡ್ತಾಳೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀನು ಕೂಡ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಜಗನ್ ಸಾಕ್ಷಿಗೆ ತಿಳಿಸ್ತಾರೆ. ಇತ್ತ ಕಡೆ ಬೀದಿಗೆ ಬೆದ್ದಿರೋ JP ಪಾಟೀಲ್ ಇವತ್ತಿನ ಪರಿಸ್ಥಿತಿಗೆ ನಾನೇ ಕಾರಣ ಆಗಿಬಿಟ್ಟೆ, ನಾನು ಮಾಡಿರೋ ಪಾಪ ಕರ್ಮಗಳು ಇವತ್ತು ನನ್ನ ಕುಟುಂಬವನ್ನು ತಿಂತದ. ನಾನು ಅರಮನೆ ಕಟ್ಕೋಬೇಕು ಅಂತ ಎಷ್ಟು ಜನರ ಸಮಾಧಿಯನ್ನು ಕಟ್ತವನು, ಅದೇ ಪಾಪ ಇವತ್ತು ನನ್ನನ್ನು ಬಿಡದೆ ಕಾಡ್ತದೆ, ನನ್ನ ಇಡೀ ಕುಟುಂಬ ಇವತ್ತು ತತ್ತರಿಸಿ ಹೋಗ್ತದೆ ಅಂತ ತುಂಬ ವಿಚಾರ ಮಾಡ್ಕೋತಿದ್ದಾರೆ. ಆ ಕಡೆ ಶಕುಂತಲ ಕೂಡ ಇಂಥ ಏಜಲ್ಲಿ ಇದನ್ನೆಲ್ಲ ನೋಡಬೇಕಾ, ಅಣ್ಣ ತಮ್ಮದಿರೇ ಈ ರೀತಿ ಕಿತ್ತಾಡ್ಕೊಳ್ಳೋದು, ಅಣ್ಣನ ಮನೆಯಿಂದ ಹೊರಗಡೆ ತಬ್ಬೋದು, ಇಂಥದ್ದೆಲ್ಲ ನೋಡೋದಕ್ಕೆ ನಾನು ಬದುಕಿರ್ಬೇಕಾ ಅಂತ ಸಂಕಟ ಪಡ್ತಿದ್ದಾರೆ. ಇತ್ತ ಕಡೆ ಅರ್ಜುನ್ ಇದಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ. JP ಮಗ ಆಗಿ ಜಸ್ಟ್ ಒಂದು 10% ಅವರ ಬುದ್ಧಿಯನ್ನು ಯೂಸ್ ಮಾಡಿದಿದ್ರು ಖಂಡಿತ ಇವತ್ತು ನಾವು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ನಾನು ಲಾಯರ್ ಆಗಿ ಯೋಚನೆ ಮಾಡಲಿಲ್ಲ, ತಪ್ಪು ಮಾಡಿಬಿಟ್ಟೆ. ಅಪ್ಪನ ಮಗ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗತ್ತೆ, ಯೋಗ್ಯತೆನೇ ಇಲ್ಲ ನನಗೆ JP ಪಾಟೀಲ್ ಮಗ ಅಂತ ಹೇಳೋದಕ್ಕೆ ಅಂತ ಹೇಳಿ ತುಂಬ ಅಂದರೆ ತುಂಬ ಫೀಲ್ ಮಾಡ್ಕೋತಿದ್ದಾರೆ. ಇದರ ನಡುವೆ ಭಾರ್ಗವಿ ನನ್ನಿಂದ ತಪ್ಪಾಗಿದೆ, ನಾನು ಇದಕ್ಕೆ ಕಾರಣ ಅಂದಾಗ, ಇಲ್ಲ ರೀ ನೀವು ಹೇಗೆ ಕಾರಣ ಆಗ್ತೀರಾ, ನಾನು ನಿಮಗೆ ಅವಕಾಶ ಕೊಟ್ಟಿದ್ರಲ್ವ, ನೀವು ಪೇಪರ್ ಓದ್ಲಿಕ್ಕೆ ಸಾಧ್ಯ, ನಾನೇ ಕಾರಣ ಅಂತ ಹೇಳಿ ಅರ್ಜುನ್ ಹೇಳಿದ್ರೆ ನಿರ್ಮಲಾ ಪಾಟೀಲ್ ಭಾರ್ಗವಿ ಮೇಲೆ ಗೂಬೆ ಕೂರಿಸ್ತಿದ್ದಾರೆ. ನನ್ನ ಮಗ ಏನೋ ನೋಡಲಿಲ್ಲ ನಂಬ್ಕೊಂಡ, ಆದರೆ ನೀನಾದರೂ ಪೇಪರ್ಸ್ ನೋಡ್ಬೋದಿತ್ತಲ್ವ, ಊರೂರಿಗೆಲ್ಲ ನ್ಯಾಯ ಕೊಡಿಸ್ತೀನಿ ಅಂತ ಹೋಗ್ತೀಯಾ, ಅಂಥದ್ರಲ್ಲಿ ನಿನ್ನ ಮನೆಯೇ ಈ ರೀತಿ ಚೂರು ಆಗಬೇಕಾದ್ರೆ ನೋಡಿಕೊಂಡು ಸುಮ್ಮನೆ ಇದ್ಬಿಟ್ಯಾ ಅಂತ ಹೇಳಿ ಕೇಳ್ತಾರ. ಆಗ JP ಪಾಟೀಲ್ ಯಾಕೆ ನಿರ್ಮಲಾ ಈ ರೀತಿ ಮಾತಾಡ್ತಿದ್ಯಾ, ನಾವು ಮಾಡಿರೋ ತಪ್ಪಿಗೆ ನಮ್ಮ ಮಕ್ಕಳನ್ನು ದೂಷಿಸೋದು ತಪ್ಪಾಗತ್ತೆ ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗೋದು ಅಂತ ಹೇಳಿ ಕಂಗಾಲಾಗಿ ನಿಂತ್ಕೊಂಡಿದ್ದಾಗ ಅಲ್ಲಿಗೆ ರವೀಂದ್ರ ಭಟ್ಕಳ್ ಅವರ ಹೆಂಡತಿ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಿದ್ದೆ, ಇಲ್ಲಿ ನಮ್ಮ ಮನೆ ಇದೆ, ನೀವು ನಮ್ಮ ಮನೆಗೆ ಬರಬೇಕು, ಅದು ನಿಮ್ಮ ಮನೆ ರೀತಿಯೇ, ದಯವಿಟ್ಟು ನಿಮ್ಮ ಸ್ನೇಹಿತ ರವೀಂದ್ರ ಭಟ್ಕಳ್ ಮನೆ ಅಂದ್ಕೊಂಡು ಬನ್ನಿ, ದಯವಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರ. ಆದರೆ ಭಾರ್ಗವಿನೇ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಇಲ್ಲ, ನನ್ನ ಮಾವ ಅಲ್ಲಿಗೆ ಬರೋದಕ್ಕೆ ನಾನು ಇಷ್ಟಪಡೋದಿಲ್ಲ, ನನ್ನ ಮಾವ ಅಲ್ಲಿಗೆ ಬರಬಾರ್ದು ಅಂತಾರ. ಈ ಕಡೆ ನಿರ್ಮಲಾ ಪಾಟೀಲ್ ಅವರು ನೋಡಿದ್ರ, ಇವತ್ತು ನಾವು ಬೀದಿಗೆ ಬಿದ್ದಿರುವುದಕ್ಕೆ ಕಾರಣನೇ ಇವಳಿಂದಾನೇ ನಾವು ಇವತ್ತು ಬೀದಿಗೆ ಬಿದ್ದಿರೋದು, ಈಗಲೂ ಹೇಗೆ ಮಾತಾಡ್ತಿದ್ದಾಳೆ ನೋಡಿ ಅಂತ ಹೇಳಿ ಅವರ ಅಮ್ಮನ ಹತ್ರ ಮಾತನಾಡ್ತಾರ. ಇದರಿಂದಾಗಿ ಭಾರ್ಗವಿ ಅಮ್ಮ ರೊಚ್ಚಿಗೆ ಹೇಳ್ತಾರೆ. ಭಾರ್ಗವಿ ಅಮ್ಮಂಗೆ ಭಾರ್ಗವಿ ಆಡ್ದಂಥ ಮಾತುಗಳು ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಯಾಕೆ ರೀತಿ ಮಾತಾಡ್ತಿದ್ಯಾ ಭಾರ್ಗವಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದರ ಜೊತೆಗೆ ಶಕುಂತಲಾ ಅಜ್ಜಿಗೂ ಕೂಡ ಭಾರ್ಗವಿ ಆಡ್ದಂಥ ಮಾತುಗಳು ಇಷ್ಟ ಆಗೋದಿಲ್ಲ. ಏನಿದು ನಮಗೆ ಆಸರೆ ಇಲ್ಲ, ಅಂಥದ್ರಲ್ಲಿ ಅವರಮ್ಮ ಬಂದು ಕರಿತಿರ್ಬೇಕಿದ್ರೆ ನೇರವಾಗಿ ಇಲ್ಲಿ ಭಾರ್ಗವಿ ಬರೋದಿಲ್ಲ ಅಂತ ಹೇಳ್ತಿದ್ದಾಳಲ್ಲ, ಯಾಕೆ ರೀತಿ ಮಾತಾಡ್ತಿದ್ದಾಳೆ ಅಂತ ಅವ್ರಿಗೂ ಕೂಡ ಅನ್ಸುತ್ತೆ. ಅದೇ ಕಾರಣಕ್ಕೋಸ್ಕರನೇ ಅವರು ಕೂಡ ಭಾರ್ಗವಿಯನ್ನು ಪ್ರಶ್ನೆ ಮಾಡ್ತಾರೆ. ಏನದಮ್ಮ ಭಾರ್ಗವಿ,
ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ಯಾಕೆ ನಾವು ನಿಮ್ಮ ಮನೆಗೆ ಬರಬಾರ್ದು, ಯಾಕಮ್ಮ ಇಷ್ಟ ಇಲ್ವಾ ನಿಮ್ಮ ಮನೆಗೆ ಬರುವುದು ನಾವು ಅಂತ ಕೂಡ ನೇರವಾಗಿ ಪ್ರಶ್ನೆ ಮಾಡಿಬಿಡ್ತಾರ. ಆಗ ಇಲ್ಲಿ ಭಾರ್ಗವಿ ಅದು ಹಾಗಲ್ಲ ಅಜ್ಜಿ, ನನ್ನ ಮಾವ ನಿಜಕ್ಕೂ ಕೂಡ ಯಾವುದೇ ತಪ್ಪು ಮಾಡಿಲ್ಲ, ತಪ್ಪು ಮಾಡದೆ ಇವತ್ತು ತಲೆ ತಗ್ಸಿ ನಿಂತಿದ್ದಾರ, 4 ಜನ ಅವ್ರ ಬಗ್ಗೆ 4 ಥರ ಮಾತನಾಡ್ಕೋತಿದ್ದಾರ. ಇಂಥ ಒಂದು ಸಮಯದಲ್ಲಿ ನನ್ನ ಮನೆಗೆ ಹೋದರೆ ಖಂಡಿತವಾಗ್ಲೂ ಮಾವ ಸೊಸೆ ಮನೆಯಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ ಅಂತ 4 ಜನ 4 ಥರ ಮಾತನಾಡ್ಕೋತಾರ. ನನ್ನ ಮಾವ ಯಾರ ಮುಂದೆ ತಲೆ ತಗ್ಸೋದು, 4 ಜನದ ಹತ್ರ ಮಾತು ಕೇಳೋದು ನನಗೆ ಖಂಡಿತವಾಗ್ಲೂ ಇಷ್ಟ ಆಗೋದಿಲ್ಲ. ನನ್ನ ಮಾವ ಸೊಸೆ ಮನೆಯಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ ಅನ್ನೋ ಹೆಸರು ಕೂಡ ಅವ್ರಿಗೆ ಸಿಗೋದು ಬೇಡ, ಅದು ಯಾವುದೂ ನನಗಿಷ್ಟ ಆಗೋದಿಲ್ಲ. ಅದಕ್ಕೆ ಹೇಳ್ತಿರೋದು ಅಂದಾಗ ಎಲ್ರಿಗೂ ಕೂಡ ಭಾರ್ಗವಿಯ ಮಾತು ಇಷ್ಟ ಆಗತ್ತೆ. ಹಾಗಂದ ಮಾತ್ರಕ್ಕೆ ಇವತ್ತು ಜನಗಳ ಮಾತಿಗೆ ಬೆಲೆ ಕೊಟ್ಟು ನೀನು ಈ ರೀತಿ ಮಾತಾಡ್ತಿದ್ಯಲ್ಲ ಭಾರ್ಗವಿ, ಎಂದಾದರೂ ನೀನು ಜನಗಳ ಮಾತಿಗೆ ಬೆಲೆ ಕೊಡ್ತಿದ್ಯಾ, ಯಾಕೆ ಇವತ್ತು ಈ ರೀತಿ ಮಾತಾಡ್ತಿದ್ಯಾ ಅಂತ ಅಮ್ಮ ಮಾತನಾಡ್ತಾರ. ಆಗ ಭಾರ್ಗವಿ ಅಮ್ಮ ಇದು ನನ್ನ ವಿಷಯ ಆಗಿದ್ದರೆ ಖಂಡಿತವಾಗ್ಲೂ ನಾನು ಜನಗಳ ಮಾತಿಗೆ ಬೆಲೆ ಕೊಡ್ತಾ ಇರಲಿಲ್ಲ, ಆದರೆ ಇದು ನನ್ನ ಮಾವನ ವಿಷಯ, ನನ್ನ ಮಾವನ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಸಣ್ಣ ಮಾತನ್ನ ಕೂಡ ಕೇಳುವುದಕ್ಕೆ ಇಷ್ಟಪಡುವುದಿಲ್ಲ. ನನ್ನ ಮಾವ ಯಾವತ್ತಿದ್ರೂ ಕೂಡ ಆನೆಯಂತೆ ತಲೆ ಎತ್ತೆ ನಡಿಬೇಕು ಅಂತ ಹೇಳಿ ಜೀವಿ ಬಗ್ಗೆ ಮಾತನಾಡ್ತಾರೆ ಭಾರ್ಗವಿ. ತದನಂತರ ಇಲ್ಲಿ ಅನ್ನಪೂರ್ಣ ಅವರು ಕೂಡ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಅರ್ಜುನ್ ಕೂಡ ಭಾರ್ಗವಿಗೆ ಸಾಥ್ ಕೊಡ್ತಾರೆ. ನಂತರ ಅರ್ಜುನ್ ಮತ್ತು ಭಾರ್ಗವಿ ನಾವಿಬ್ಬರು ಕೂಡ ಸೇರಿಕೊಂಡು ಖಂಡಿತವಾಗ್ಲೂ ಅಪ್ಪನ್ನ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಜೈಲಿಂದ ಬಿಡುಗಡೆ ಮಾಡಿಸ್ತೀವಿ, ಜೊತೆಗೆ ಕಳ್ಕೊಂಡಿರೋದು ಎಲ್ಲವನ್ನ ಕೂಡ ವಾಪಸ್ ಕೊಡಿಸ್ತೀವಿ ಅಂತ ಹೇಳಿ ಮಾತು ಕೊಡ್ತಿದ್ದಾರೆ. ಆತ ಕಡೆ ಗಾಯತ್ರಿ ದೇವಿ ವೃಂದಾನ ಭಾರ್ಗವಿ ಇರ್ತಕ್ಕಂಥ ಜಾಗಕ್ಕೆ ಬಿಟ್ಟು ಭಾರ್ಗವಿ ಮನೆಯಲ್ಲಿ ಏನಾಗ್ತದೆ, ಅವಳು ಏನು ಸ್ಟೆಪ್ಸ್ ತಗೋತಿದ್ದಾಳೆ ಎಲ್ಲವನ್ನ ಕೂಡ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇಲ್ಲಿ ಗಾಯತ್ರಿ ದೇವಿ, ಶಕ್ತಿ, ಆರ್ಕೆ ಎಲ್ಲ ಕೂಡ ಕೇಕೆ ಹಾಕ್ತಿದ್ದಾರೆ. GP ಪಾಟೀಲ್ ಬೀದಿಗೆ ಬಿದ್ದಿದ್ದಾನೆ, ಬೀದಿಗೆ ಬಿದ್ದಿರೋ ಅವನನ್ನು ಮೇಲೆ ಎದ್ದೇಳುವುದಕ್ಕೆ ಬಿಡಬಾರ್ದು. ಖಂಡಿತವಾಗ್ಲೂ ಇಂಥ ಸಮಯದಲ್ಲಿ ಸರಿಯಾದ ಚಾಟಿ ಏಟನ್ನು ಕೊಟ್ಟು ಅವರನ್ನು ಮಕಾಡೆ ಮಲಗಿಸ್ಬೇಕು, ಆಗ ಮಾತ್ರ ನಾವು ಈ ಕೇಸಿಂದ ಬಚಾವಾಗೋದಕ್ಕೆ ಸಾಧ್ಯ ಅಂತ ಹೇಳಿ ಹೊಂಚು ಹಾಕಿ ಸಂಚು ಮಾಡ್ತಿದ್ದಾರೆ. ಎತ್ತ ಕಡೆ ಭಾರ್ಗವಿ ಮತ್ತು ಅರ್ಜುನ್ ಒಂದು ಮನೆಯನ್ನು ಹುಡುಕ್ತಾರೆ. ಇಡೀ ಕುಟುಂಬವನ್ನು ಒಂದು ಮನೆಯಲ್ಲಿ ಸೇಫ್ ಆಗಿ ಇಡೋದ್ರ ಮುಖಾಂತರ ಆ ಒಂದು ಮನೆಯ ಜವಾಬ್ದಾರಿಯನ್ನು ತಗೋತಿದ್ದಾರೆ. ಜೊತೆಗೆ ಇಲ್ಲಿ ಭಾರ್ಗವಿಯನ್ನು ಅರ್ಜುನ್ ನೋಡಿ, ಭಾರ್ಗವಿಯವರ ನನ್ನಿಂದ ತಪ್ಪಾಗಿದೆ, ಜೊತೆಗೆ ನಿಮ್ಮಿಂದ ಕೂಡ ತಪ್ಪಾಗಿದೆ, ನಾವಿಬ್ಬರು ಮಾಡಿರೋ ತಪ್ಪನ್ನು ನಾವಿಬ್ಬರೇ ಸರಿಪಡಿಸ್ಬೇಕಾಗುತ್ತೆ, ಹಾಗಾಗಿ ಸಿಕ್ಕಿರ್ತಕ್ಕಂಥ ಒಂದು ಚಾನ್ಸನ್ನು ಬಳಸ್ಕೋಬೇಕು ನೀವು ನನ್ನ ಜೊತೆಯಾಗಿ, ನನ್ನ ಹೆಂಡತಿಯಾಗಿ, ಹಾಗೆ ಲಾಯರ್ ಆಗಿ ನನ್ನ ಜೊತೆ ಇರ್ತೀರಾ ಅಲ್ವಾ, ನಾವು ನನ್ನ ಅಪ್ಪನನ್ನು ಬಿಡಿಸೋದ್ರಲ್ಲಿ ಇಬ್ಬರು ಕೂಡ ಜೊತೆಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದಾಗ ನಿಜಕ್ಕೂ ಭಾರ್ಗವಿಗೆ ಖುಷಿ ಆಗತ್ತೆ. ಯಾಕಂದರೆ ಇಲ್ಲಿ ತನಕ ಭಾರ್ಗವಿ ಮೇಲೆ ಇರ್ತಕ್ಕಂಥ ಕೋಪ ಅರ್ಜುನ್ ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಈಗ ಹೆಂಡತಿ ಅಂತ ಒಪ್ಕೊಂಡಿದ್ದು ನಿಜಕ್ಕೂ ಭಾರ್ಗವಿಗೆ ಖುಷಿಯಾಗಿದೆ. ಕೊನೆಗೂ ಅರ್ಜುನ್ ಮತ್ತೆ ಭಾರ್ಗವಿ ಒಂದಾಗಿದ್ದಾರೆ. ಇಬ್ರು ಕೂಡ ಒಂದಾದ್ರು ಅಂದಮೇಲೆ ಸುನಾಮಿ ಸುಂಟರ್ ಗಾಳಿ ಗ್ಯಾರಂಟಿ. ಮತ್ತೆ ಕೋರ್ಟಿನ ಆಕಾಡ ಶುರುವಾಗೋದ್ರ ಜೊತೆಗೆ ಗಾಯತ್ರಿ ದೇವಿಗೆ ಗುನ್ನ ಇಡೋ ಕೆಲಸಕ್ಕೆ ಭಾರ್ಗವಿ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಡಿ.